ಗೋಧಿಯ ಕಾಳು ನೆಲದಲ್ಲಿ ಬಿದ್ದು. ಜೇಷಾಮ್ ಜಬದೊರೆ. ಅಧ್ಯಾಯ 3. ಗೋಧಿಯ ಕಾಳು ದೇವರ ಮಕ್ಕಳಿಗೂ ಹೊಟ್ಟು ದುಷ್ಟರಿಗೂ ಹೋಲಿಕೆಯಾಗಿದೆ. ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಸ್ನಾನಿಕನಾದ ಯೋಹಾನನು ಬೋಧಿಸಿದನು. ಮತ್ತಾಯ 3:12. ನೀನು ಹೊಟ್ಟಿಲ್ಲ, ಗೋಧಿಯ ಕಾಳು, ಆದರೆ ಗೋಧಿಯಾಗಿ ಕಾಳಾಗಿ ಇದ್ದುಬಿಟ್ಟರೆ ಸಾಕಾ? ಇಲ್ಲ, ಅದು ಭೂಮಿಯಲ್ಲಿ ಬಿದ್ದೇ ಆಗಬೇಕು. ಆಗ ತಾನೇ ಹೆಚ್ಚಾದ ಫಲವನ್ನು ಕೊಡುತ್ತದೆ. ನಾವು ಹೊಸದಾಗಿ ಹುಟ್ಟಿದ ಅನುಭವದೊಂದಿಗೆ ನಿಲ್ಲಿಸಿ ಬಿಡಬಾರದು. ಸುವಾರ್ಥ ಸೇವೆಗಾಗಿ, ಆತ್ಮಗಳ ಕೊಯ್ಲಿಗಾಗಿ ನಿನ್ನ ಜೀವವನ್ನು ಬಲಿಪೀಠದ ಮೇಲೆ ಅರ್ಪಿಸು. ಅನೇಕ ದಿನಗಳ ನಂತರ ಅದರ ಫಲವನ್ನು ಕಾಣುವಿ. ಗೋಧಿಯ ಸಹಾಯದಿಂದ ಪಕ್ಷದಲ್ಲಿ ಒಂದೇ ಆಗಿರುತ್ತದೆ. ನಾಯಿ ತಾನು ಹೊಂದಿದ ತೆಂಗಿನಕಾಯನ್ನು ತಾನು ತಿನ್ನುವುದಿಲ್ಲ, ಮತ್ತೊಬ್ಬರಿಗೂ ಪ್ರಯೋಜನವಾಗುವುದಿಲ್ಲ ಎಂಬ ನಾಣ್ಣುಡಿಯಂತೆ ನಿನ್ನ ರಕ್ಷಣೆಯು ವ್ಯರ್ಥವಾಗುವುದು ಬೇಡ. ಕರ್ತನು ನಿನ್ನಲ್ಲಿ ಫಲವನ್ನು ಎದುರು ನೋಡುತ್ತಾನೆ. ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದಾಗ ಅದರ ರೂಪವು ಮಾರ್ಪಡುತ್ತದೆ, ಅದರ ಉತ್ತಮ ಮಟ್ಟವು ನಾಶವಾಗುತ್ತದೆ. ಆದರೆ ಅದರಿಂದ ಸಣ್ಣ ಬೇರು ಭೂಮಿಯೊಳಗೆ ಇಳಿಯುತ್ತದೆ. ಬೇರು ಭೂಮಿಯೊಳಗೆ ಎಷ್ಟು ಆಳವಾಗಿ ಹೋಗುತ್ತದೋ ಅದೇ ರೀತಿಯಲ್ಲಿ ಗಿಡವು ಚೆನ್ನಾಗಿ ಬೆಳೆಯುತ್ತದೆ. ನೆಲವು ಕ್ರಿಸ್ತನು, ಬೇರು ಅಂತರ್ಯ ಪ್ರಾರ್ಥನಾ ಜೀವಿತ. ಭೂಮಿಯಲ್ಲಿ ಉತ್ಪತ್ತಿಯಾಗುವ ಸಾರವು ಪರಿಶುದ್ಧಾತ್ಮನಿಗೆ ಹೋಲಿಕೆಯಾಗಿದೆ. ನಿನ್ನ ಬೇರು ಕ್ರಿಸ್ತನಲ್ಲಿ ಇಳಿಯುವಾಗ, ನಿನ್ನ ಪ್ರಾರ್ಥನಾ ಜೀವಿತದಲ್ಲಿ ಯೇಸುವಿನೊಂದಿಗೆ ನಡೆದು ಬರುವಾಗ ನಿನ್ನ ಅಂತರ್ಯ ಮನುಷ್ಯನು ಬಲ ಹೊಂದುತ್ತಾನೆ. ದೀಪವು ಪ್ರಕಾಶಿಸಬೇಕಾದರೆ ಅದರಲ್ಲಿರುವ ಬತ್ತಿಯು ಎಣ್ಣೆಯೊಳಗೆ ಮುಳುಗಿರಬೇಕು. ನಿನ್ನ ಆತ್ಮೀಯ ಜೀವಿತದಲ್ಲಿ ನೀನು ಪ್ರಕಾಶಿಸಬೇಕಾದರೆ ನಿನ್ನ ಆತ್ಮವು ಕ್ರಿಸ್ತನಲ್ಲಿ ಮರೆಯಾಗಿ ಎಡೆಬಿಡದ ಪ್ರಾರ್ಥನೆಯಲ್ಲಿ ನಿರತವಾಗಿರಬೇಕು. ಗೋಧಿಯ ಕಾಳು ಸಾಯುವಾಗ, ಅಂದರೆ ನಿನ್ನ ಸ್ವಾರ್ಥತೆ ಭಸ್ಮವಾಗುವಾಗ, ಅಂದರೆ ನಿನ್ನ ಹೆಮ್ಮೆಯ ಕಾರ್ಯಗಳು ನಿರ್ಮಲವಾಗುವಾಗ, ನಿನ್ನ ಇಷ್ಟಾರ್ಥವು ಮರೆಯಾಗುವಾಗ ಕ್ರಿಸ್ತನು ನಿನ್ನಲ್ಲಿ ಹೆಚ್ಚಾದ ಫಲವನ್ನು ಕೊಡುತ್ತಾನೆ. ಮೇಣದ ಬತ್ತಿಯು ತನ್ನನ್ನು ಉರಿಯಲು ಕೊಟ್ಟು ಕರಗಿ ಹೋಗುವಾಗ ಅತ್ಯಂತ ಪ್ರಕಾಶವನ್ನು ಕೊಡುತ್ತದಲ್ಲವೇ? ಒಂದು ಅಣುವು ತಾನು ನಾಶವಾಗಲು ಒಪ್ಪಿಸಿಕೊಡುವಾಗ ಅಧಿಕವಾದ ಅಣು ಶಕ್ತಿಯು, ವಿದ್ಯುತ್ ಶಕ್ತಿಯು, ಉಷ್ಣತೆಯು ಉಂಟಾಗುವುದಿಲ್ಲವೋ? ನೀನು ನಿನ್ನ ಜೀವಿತವನ್ನು ಸುವಾರ್ಥ ಸೇವೆಗಾಗಿ ಒಪ್ಪಿಸಿಕೊಡುವಾಗ ಕರ್ತನು ಹೇರಳವಾದ ಆತ್ಮಗಳನ್ನು ನಿನಗೆ ಕೊಡುತ್ತಾನೆ. ನಿನ್ನ ಜೀವಿತವನ್ನು ಆಶೀರ್ವಾದವಾಗಿ ಮಾತ್ರವಲ್ಲ, ಅನೇಕರ ದಾಹವನ್ನು ತೀರಿಸುವ ಜೀವಿತವನ್ನಾಗಿಯೂ ಕರ್ತನು ಮಾರ್ಪಡಿಸುವನು. ಹೀನಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಮಹಿಮೆಯಲ್ಲಿ ಎದ್ದು ಬರುವುದು. ನಿರ್ಬಲಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಬಲಾವಸ್ಥೆಯಲ್ಲಿ ಎದ್ದು ಬರುವುದು. ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ, ಆತ್ಮಿಕ ದೇಹವಾಗಿ ಎದ್ದು ಬರುತ್ತದೆ. ರುಮೇನಿಯಾ ದೇಶದಲ್ಲಿ ಒಂದು ಸಣ್ಣ ಗ್ರಾಮವಿತ್ತು. ಪ್ರಕೃತಿಯ ಪರಿಸರದಲ್ಲಿ ಊರಿನ ಮಧ್ಯದಲ್ಲಿ ಒಂದು ಕ್ರೈಸ್ತ ದೇವಾಲಯವಿತ್ತು. ಗ್ರಾಮದ ಜನರು ಭಾನುವಾರದ ಆರಾಧನೆಗಾಗಿ ಅಲ್ಲಿ ಕೂಡಿದ್ದರು. ಆರಾಧನೆಯು ಆರಂಭವಾಯಿತು. ಕ್ರಿಸ್ತನ ಮತ್ತು ಆತನ ಶಿಲುಬೆಯನ್ನು ಕುರಿತು ಭಕ್ತಿ ಪರವಶದಿಂದ ಕೂಡಿ ಸುಂದರವಾದ ಗೀತೆಗಳನ್ನು ಜನರು ಹಾಡುತ್ತಿದ್ದರು. ಅನಾರಕ್ಷಿತವಾಗಿ ಕಮ್ಯುನಿಸ್ಟಿಕ್ ಸೈನಿಕರು ಆ ಆಲಯವನ್ನು ಆವರಿಸಿದರು. ಸೈನಿಕರ ವಾಹನಗಳು ಆಲಯದ ಬಾಗಿಲಲ್ಲಿ ಬಂದು ನಿಂತವು. ಕ್ರೈಸ್ತರನ್ನು ದ್ವೇಷಿಸಿ ಹಿಂಸಿಸಿ ಚಿತ್ರಹಿಂಸೆ ಮಾಡುವ ಸೈನಿಕರು ಆಲಯದ ಸುತ್ತಲೂ ನಿಂತರು. ಸೈನ್ಯದ ಅಧಿಕಾರಿಯು ಆಲಯದೊಳಗೆ ನುಗ್ಗಿದನು. ವೇದಿಕೆಯ ಮೇಲಿದ್ದ ಸತ್ಯವೇದವನ್ನು ತೆಗೆದು ದೂರ ಎಸೆದನು. ಅದು ಆಲಯದ ಬಾಗಿಲಲ್ಲಿ ತೆರೆದು ಬಿತ್ತು. ಆಲಯದಲ್ಲಿ ಕುಳಿತಿದ್ದ ಅನೇಕರ ಮುಖಗಳಲ್ಲಿ ಭಯ, ನಡುಕ, ವೇದನೆ ತುಂಬಿತು. ತಮ್ಮ ಗತಿ ಏನಾಗುವುದು ಎಂದು ದಿಗ್ಭ್ರಮೆಗೊಂಡಿದ್ದರು. ನಿಮ್ಮಲ್ಲಿ ಯಾರು ಯಾರಿಗೆ ಜೀವದ ಮೇಲೆ ಆಸೆಯೋ, ಯಾರು ತಮ್ಮ ಮಕ್ಕಳನ್ನು ಜೀವಂತವಾಗಿ ನೋಡಲು ಆಶಿಸುವರೋ ಅವರು ಹೊರಗೆ ಹೋಗಬಹುದು. ಆದರೆ ಹೋಗುವುದಕ್ಕೆ ಮುಂಚೆ ಬಾಗಿಲಿನಲ್ಲಿ ಬಿದ್ದಿರುವ ಸತ್ಯವೇದದ ಮೇಲೆ ಉಗುಳಿ ಹೋಗಬೇಕೆಂದು ಆ ಅಧಿಕಾರಿಯು ಗರ್ಜಿಸಿದನು. ಅಲ್ಲಿ ನಿಶ್ಶಬ್ದ ವಾತಾವರಣ ಉಂಟಾಯಿತು. ಕೆಲವು ನಿಮಿಷಗಳು ಉರುಳಿದವು.
ಭಯದಿಂದ ಕೂಡಿದ ಒಬ್ಬ ವ್ಯಕ್ತಿಯು ಸತ್ಯವೇದದ ಮೇಲೆ ಉಗುಳಿ ಹೊರಗೆ ಹೋದನು. ಮನೆಗೆ ಸೇರಿದನು. ಉಳಿದವರು ಒಬ್ಬೊಬ್ಬರಾಗಿ ಹಾಗೆ ಮಾಡಲು ಶುರು ಮಾಡಿದರು. ಒಬ್ಬ ತರುಣಿಗೆ ಇದನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ಬಾಗಿಲಿನ ಬಳಿಗೆ ಧಾವಿಸಿ ಸತ್ಯವೇದವನ್ನು ಕೈಯಲ್ಲಿ ತೆಗೆದುಕೊಂಡು ಅದರ ಮೇಲೆ ಬಿದ್ದಿದ್ದ ಎಂಜಲನ್ನು ತನ್ನ ಮುಖದಿಂದ ಒರೆಸಿ, ನನ್ನ ಇನಿಯನು ನನಗಾಗಿ ಬರೆದುಕೊಟ್ಟ ಆಸ್ತಿಯಲ್ಲವೋ? ಇದು ನನಗಾಗಿ ಜೀವವನ್ನು ಅರ್ಪಿಸಿದವನ ಪ್ರೀತಿಯ ಲೇಖನವಲ್ಲವೋ ಎಂದು ಹೇಳಿ ಅದಕ್ಕೆ ಮುದ್ದಿಟ್ಟಳು. ಅವಳು ಮೊಣಕಾಲಿಟ್ಟು ಸತ್ಯವೇದವನ್ನು ತನ್ನ ಎದೆಗೆ ಅಪ್ಪಿಕೊಂಡ ವೇಳೆಯಲ್ಲಿ ಪಕ್ಕದಲ್ಲಿ ನಿಂತಿದ್ದ ಸೈನಿಕನ ಕೈಗಳಲ್ಲಿದ್ದ ಬಂದೂಕಾದ ಕತ್ತಿಯ ಮೊನೆಯು ಅವಳ ದೇಹವನ್ನು ಚುಚ್ಚಿತು. ಸತ್ಯವೇದವನ್ನು ಅಪ್ಪಿದ ಹಾಗೆ ಅವಳು ನರಳಿ ಸತ್ತಳು. ಅವಳು ರಕ್ತಸಾಕ್ಷಿಯಾಗಿ ಸತ್ತದನ್ನು ಕಂಡ ಕೂಡಲೇ ಅವಳು ಗೋಧಿಯ ಕಾಳಿನ ರೀತಿಯಲ್ಲಿ ತನ್ನ ಜೀವವನ್ನು ಅರ್ಪಿಸಿದ ತಕ್ಷಣ ಆಲಯದಲ್ಲಿದ್ದ ಇತರರ ನಂಬಿಕೆಯು ಬಲಪಟ್ಟಿತು. ಅದರ ನಂತರ ಒಬ್ಬನೂ ಎದ್ದು ಹೋಗಲಿಲ್ಲ. ಅವರೆಲ್ಲರೂ ತಮ್ಮ ಜೀವವನ್ನು ಯೇಸುಕ್ರಿಸ್ತನಿಗಾಗಿ ಅರ್ಪಿಸಲು ದೃಢಮನಸ್ಸಿನಿಂದ ನಿಂತರು. ಹೌದು, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂಟಿಯಾಗಿ ನಿಲ್ಲುವುದು, ಸತ್ತರೆ ಅತಿಯಾದ ಫಲವನ್ನು ಕೊಡುವುದು. ನಮಗೆ ಮಾರ್ಗದರ್ಶಕನಾದ ಕ್ರಿಸ್ತನು ತನ್ನ ಜೀವವನ್ನು ನಮಗಾಗಿ ಹರ್ಷದಿಂದ ಅರ್ಪಿಸಿದನು, ಪ್ರಥಮ ಫಲವಾದನು. ಆತನು ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದ ಕಾರಣ ಕರ್ತನು ಆತನಿಗೆ ದೊಡ್ಡವರ ಸಂಗಡ ಪಾಲುಕೊಟ್ಟನು. ಬಲಿಷ್ಠರೊಡನೆ ಸೂರೆಯನ್ನು ಹಂಚಿಕೊಳ್ಳುವಂತೆ ಮಾಡಿದನು. ಇದನ್ನು ತಿಳಿದೇ ಸ್ನಾನಿಕನಾದ ಯೋಹಾನನು ಆತನು ವೃದ್ಧಿಯಾಗಬೇಕು, ನಾನು ಕಡಿಮೆಯಾಗಬೇಕು ಎಂದು ಆಶಿಸಿ ತನ್ನ ಜೀವವನ್ನು ಗೋಧಿಯ ಕಾಳಾಗಿ ರಕ್ತಸಾಕ್ಷಿಯಾಗಿ ಒಪ್ಪಿಸಿಕೊಟ್ಟು ಶಿರಚ್ಛೇದನ ಮಾಡಿಸಲ್ಪಟ್ಟನು. ನಮ್ಮ ದೇಶದಲ್ಲಿ ಯೇಸುವಿನ ಮೇಲೆ ಅಧಿಕವಾದ ಪ್ರೀತಿಯನ್ನಿಟ್ಟ ಜನರು ಹೇಳಬೇಕೆಂದು ಇಂಡಿಯಾ ದೇಶವನ್ನು ಯೇಸುಕ್ರಿಸ್ತನಿಗೆ ಸ್ವಂತವನ್ನಾಗಿಸಬೇಕೆಂದು ಇಂಡಿಯಾದಲ್ಲೂ ಕ್ರಿಸ್ತನಿಗಾಗಿ ಪ್ರಾಣ, ಆತ್ಮ, ಶರೀರಗಳನ್ನು ರಕ್ತಸಾಕ್ಷಿಯಾಗಿ ಕಲ್ವಾರಿಯಲ್ಲಿ ಅರ್ಪಿಸಲು ಯುವಕರು ಹೇಳಬೇಕು ಎಂಬ ಉದ್ದೇಶದಿಂದ ಯೇಸುವಿಗೆ ಶಿಷ್ಯನೂ ಆದ ಗಾಯಗಳಲ್ಲೂ ಬಿರಿದ ಪಕ್ಕೆಯಲ್ಲೂ ಕೈಯಿಟ್ಟು ನೋಡಿದವನು ಆದ ತೋಮ ಎಂಬ ಅಪೊಸ್ತಲನು ಇಂಡಿಯಾ ದೇಶಕ್ಕೆ ಬಂದನು. ತನ್ನ ರಕ್ತವನ್ನು ಮೆಡ್ರಾಸ್ ಪಟ್ಟಣದಲ್ಲಿ ಸುರಿಸಿದನು. ಅಪೊಸ್ತಲನಾದ ತೋಮನ ರಕ್ತವು ಮೆಡ್ರಾಸ್ ಪಟ್ಟಣದಿಂದ ರಕ್ಷಣೆಗಾಗಿ ದೇವರ ಬಳಿಯಲ್ಲಿ ಇಂದು ಬೇಡುತ್ತಲಿದೆ. ದೇವರ ಮಗುವೆ, ನೀನು ಇದನ್ನು ಅರಿಯದಿರುವೆಯೋ? ಇದನ್ನು ಕುರಿತು ನಿನಗೆ ಚಿಂತೆ ಇಲ್ಲವೋ? ಕಲ್ವಾರಿ ಆದಿಯು ನಿನ್ನನ್ನು ಕರೆಯುತ್ತಾ ಇದೆ. ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳಕೊಳ್ಳುವನು. ಇಹಲೋಕದಲ್ಲಿದ್ದ ತನ್ನ ಪ್ರಾಣವನ್ನು ಹಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು. ಯೆಹೋವನ 12:25. ಪಾಪಕ್ಕೆಂದು ಸತ್ತು ನೀತಿಗೆಂದು ಜೀವಿಸಿರಿ. ಗೋಧಿಯ ಕಾಳು, ನಿನ್ನ ಅಂತಿಮ ತೀರ್ಮಾನ ಏನು? ಸಿಲುಬೆಯ ಅಡಿಯಲ್ಲಿ ನಿನ್ನ ಜೀವವನ್ನು ಅರ್ಪಿಸಿದೆಯಾ? ಕರ್ತನೇ, ನಿನ್ನ ಚಿತ್ತವು ನನ್ನಲ್ಲಿ ನೆರವೇರಲಿ ಎಂದು ನಿನ್ನನ್ನು ಆತನಿಗೆ ಸಂಪೂರ್ಣವಾಗಿ ಅರ್ಪಿಸಿಕೊಡುವೆಯಾ? ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ.
ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.